ನಮಸ್ಕಾರ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಅರುಣ್ ಹೋಗಾರ್. ವೀಕ್ಷಕರೇ, ಇವತ್ತು ಒಂದು ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ ನಡೀತು ಕರ್ನಾಟಕದಲ್ಲಿ. ಅದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ, ತುಂಗಭದ್ರಾ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ವಿಚಾರ. ಇದಕ್ಕಿಂತ ಹಿಂದೆ ಅಂದ್ರೆ 2024ರಲ್ಲಿ ನಡೆದಿದ್ದಂತಹ ಆ ಒಂದು ದುರಂತ ಸ್ವಲ್ಪ ಜನಕ್ಕೆ ನೆನಪಿರುತ್ತೆ ಅಂತ ಕಾಣಿಸುತ್ತೆ. ತುಂಗಭದ್ರಾ ಜಲಾಶಯ ಅಂದ್ರೆ ಟಿಬಿ ಡ್ಯಾಮ್ನ 19ನೇ ಆ ಒಂದು ಗೇಟ್ ಮುರಿದು ಹೋಗಿ, ಅಂದ್ರೆ ಆ ನೀರಿನ ಸೆಳೆತಕ್ಕೆ ಮುರಿದು ಹೋಗಿ 19ನೇ ಕ್ರಸ್ಟ್ ಗೇಟ್. ಆಗ ಪೋಲಾಗಿದ್ದಂಥ ನೀರು ಅದೆಷ್ಟೋ TMCಗಳ ಲೆಕ್ಕದಲ್ಲಿದೆ. ಸೊ ಈ ರೀತಿಯಾಗಿ ಪೋಲಾಗ್ತಾ ಇದ್ದಾಗ ಮುಂದೆ ಇರುವಂತಹ ಅಂದ್ರೆ ಕೆಳ ಹಂತದಲ್ಲಿರುವಂತಹ ಚಿಕ್ಕ ಪುಟ್ಟ ಊರುಗಳು, ನದಿ ತೀರದಲ್ಲಿರುವಂತಹ ಊರುಗಳಿಗೆ ಒಂದು ರೀತಿಯಾದಂತಹ ಪ್ರವಾಹದ ಪರಿಸ್ಥಿತಿ, ಕೃತಕವಾದಂತಹ ಪ್ರವಾಹ ಪರಿಸ್ಥಿತಿ ಉಂಟಾಗುವಂತಹ ಆಗಿನ ಒಂದು ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆ ಗೇಟ್ ಮುರಿದು ಹೋದಂತಹ ಹಿನ್ನೆಲೆಯಲ್ಲಿ. ಆಮೇಲೆ ಒಂದು 3-4 ದಿನಗಳ ಕಾಲ ಇದೇ ರೀತಿಯಾಗಿ ನೀರು ಪೋಲಾಗ್ತಾ ಇತ್ತು. ಸೊ ಆ ಒಂದು ಘಟನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದಾದ ನಂತರ ಒಂದು ಹೆಚ್ಚು ಕಡಿಮೆ ಒಂದು 3-4 ದಿನಗಳಲ್ಲಿ ತಾತ್ಕಾಲಿಕವಾಗಿ ಒಂದು ಗೇಟ್ ಅನ್ನ ಅಲ್ಲಿ ಅಳವಡಿಕೆ ಮಾಡಿ ಆ ಒಂದು ಮುರಿದೋಗಿದ್ದಂತ 19ನೇ ಕ್ರಸ್ಟ್ ಗೇಟ್ ಆ ಜಾಗಕ್ಕೆ ತಾತ್ಕಾಲಿಕವಾದಂತ ಗೇಟ್ ಅನ್ನ ಹಾಕಲಾಯಿತು. ಸೊ ಅದು ಇಲ್ಲಿವರೆಗೂ ನಡ್ಕೊಂಡು ಬಂತು. ಬಟ್ ಅವತ್ತಿನಿಂದ ಇವತ್ತಿನವರೆಗೂ ಟಿಬಿ ಡ್ಯಾಮ್ನ ಉಳಿದಂತ ಅಂದ್ರೆ ಟೋಟಲ್ ಆಗಿರುವಂತಹ 33 ಕ್ರಸ್ಟ್ ಗೇಟ್ಗಳ ಬಗ್ಗೆ ಕೂಡ ಒಂದಿಷ್ಟು ಅನುಮಾನಗಳಿತ್ತು, ಅಂದ್ರೆ ಆತಂಕ ಇತ್ತು. ಯಾವಾಗ ಏನಾಗ್ಬಿಡುತ್ತೇನೋ ಅಂತ. ಸೊ ಯಾಕಂದ್ರೆ 102 TMC ನೀರು ಸಾಮರ್ಥ್ಯವನ್ನ ಹೊಂದಿರುವಂತದ್ದು ಟಿಬಿ ಡ್ಯಾಮ್. ಸೊ ಹಾಗಾಗಿ ಅಪಾರ ಪ್ರಮಾಣದ ನೀರು ನಿಂತ್ಕೊಳ್ಳುತ್ತೆ ಈ ಜಲಾಶಯದಲ್ಲಿ. ಸೊ ಹಾಗಾಗಿ ಇಂಥದ್ದೊಂದು ಆತಂಕ ಇತ್ತು, ಏನಾಗ್ಬಿಡುತ್ತೇನೋ ಅಂತ ಈ ಒಂದು ಗೇಟ್ ಮುರಿದು ಹೋಗಿದ್ದಕ್ಕೆ. ಬಟ್ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಘಟನೆಗಳು ಅದಾದ್ಮೇಲೆ ಇಲ್ಲಿವರೆಗೂ ಘಟಿಸಿಲ್ಲ. ಸೊ ಈಗ ರಾಜ್ಯ ಸರ್ಕಾರ ಒಂದು ಮಹತ್ವವಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಬರೋಬ್ಬರಿ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲ 33 ಕ್ರಸ್ಟ್ ಗೇಟ್ಗಳನ್ನು ಕೂಡ ಹೊಸದಾಗಿ ಈಗ ಮಾಡಲಾಗಿದೆ, ಹೊಸದಾಗಿ ಹಾಕಲಾಗಿದೆ. ಅದರ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಇವತ್ತು ರಾಜ್ಯದ ಸಿಎಂ DK ಶಿವಕುಮಾರ್ ಅವರು, ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, 3 ರಾಜ್ಯಗಳ ಸಿಎಂಗಳು ಭಾಗಿಯಾಗಿದ್ರು. ಯಾಕಂದ್ರೆ 3 ರಾಜ್ಯಗಳಿಗೆ ಈ ನದಿ ಕನೆಕ್ಟಿವಿಟಿಯನ್ನು ಕೊಡುತ್ತೆ. ಸೊ ತೆಲಂಗಾಣದ ರೈತರಿಗೂ ಕೂಡ ಉಪಯುಕ್ತವಾಗಿದೆ, ಈ ಕಡೆ ಆಂಧ್ರದ ರೈತರಿಗೂ ಕೂಡ ಉಪಯುಕ್ತವಾಗಿದೆ. ಅಲ್ಲಿ ಕುಡಿಯೋದಕ್ಕೆ ಮತ್ತು ಕೃಷಿಗೆ ಈ ನೀರನ್ನ, ತುಂಗಭದ್ರಾ ನೀರನ್ನ ಬಳಕೆ ಮಾಡಲಾಗುತ್ತೆ. ಹೇಗೆ ನಾವು ರಾಜ್ಯದಲ್ಲಿ ಬಳಕೆ ಮಾಡ್ತೀವಿ ಹಾಗೆ ಇಲ್ಲಿ ಹರಿದು ಹೋದಂತ ನೀರು ಮುಂದೆ ತಮಿಳುನಾಡು ಮೂಲಕವಾಗಿ ಅದು ಸಮುದ್ರಕ್ಕೆ ಸೇರುತ್ತೆ, ಅರಬ್ಬಿ ಸಮುದ್ರಕ್ಕೆ. ಸೊ ಹೀಗಿರುವಾಗ ಬರೋಬ್ಬರಿ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ 33 ಕ್ರಸ್ಟ್ ಗೇಟ್ಗಳನ್ನ ನಿರ್ಮಾಣ ಮಾಡಲಾಯಿತು, ಇವತ್ತು ಲೋಕಾರ್ಪಣೆಗೊಳಿಸಲಾಯಿತು. ಇದರ ಒಂದಿಷ್ಟು ಅನುಪಾತದ ಆಧಾರದಲ್ಲಿ ಆಂಧ್ರ ಮತ್ತು ತೆಲಂಗಾಣದಿಂದಲೂ ಕೂಡ ಇದಕ್ಕೆ ಅಂದ್ರೆ 51 ಕೋಟಿ ರೂಪಾಯಿಯಲ್ಲಿ ಹಣವನ್ನ ಹಾಕಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಸೊ ಈಗ 33 ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಹಿನ್ನೆಲೆಯಲ್ಲಿ ಬರೋಬ್ಬರಿ 7.5 ಲಕ್ಷ ಜನ ರೈತರಿಗೆ ಇದರಿಂದ ಉಪಯೋಗ ಆಗುತ್ತೆ. 7.5 ಲಕ್ಷ ಜನರಿಗೆ ಕರ್ನಾಟಕದಲ್ಲಿ, ಅಂದ್ರೆ ಬಳ್ಳಾರಿ ಆ ಕಡೆ ಬಳ್ಳಾರಿ ಭಾಗದಲ್ಲಿ ಈ ನದಿಯಲ್ಲಿ ಹಾದು ಹೋಗುತ್ತೆ ಆ ಭಾಗದಲ್ಲಿರುವಂತಹ ರೈತರು, ಕರ್ನೂಲು ಆಮೇಲೆ ತಮಿಳುನಾಡು ಭಾಗದ ಕಡೆಗಿರುವಂತಹ ಪ್ರಮುಖ ಜಿಲ್ಲೆಗಳು, ಈ ತುಂಗಭದ್ರಾ ನದಿ ತಟದಲ್ಲಿರುವಂತಹ ಜಿಲ್ಲೆ ತಾಲೂಕುಗಳ ರೈತರಿಗೆ. ಸೊ ಆ ಪ್ರಕಾರ 7.5 ಲಕ್ಷ ರೈತರ ಕೃಷಿ ಮತ್ತು ಕುಡಿಯೋ ಜೀವನಾಡಿ ತುಂಗಭದ್ರಾ ನದಿ ಈಗ. ಸೊ ಅಷ್ಟು ಪ್ರಮಾಣದ ನೀರು ಈಗ ಸದ್ಯಕ್ಕೆ 102 TMC ನೀರು ಸಾಮರ್ಥ್ಯವನ್ನ ಹೊಂದಿದೆ ಟಿಬಿ ಡ್ಯಾಮ್. ಇನ್ನೊಂದು ವಿಚಾರ ನಿಮ್ ಗಮನಕ್ಕೆ ತರಲೇಬೇಕು. ಇದು ಬಹುತೇಕ ಹೆಚ್ಚು ಕಡಿಮೆ 120 TMC ಸಾಮರ್ಥ್ಯವನ್ನ ಹೊಂದಿರುವಂತಹ ಅತಿ ದೊಡ್ಡ ಜಲಾಶಯ ಇದು ರಾಜ್ಯದಲ್ಲಿ ಟಿಬಿ ಡ್ಯಾಮ್. ಆದ್ರೆ ಹೆಚ್ಚು ಕಡಿಮೆ ಒಂದು 18-20 TMC ಯಷ್ಟು ಹೂಳೆ ತುಂಬ ಹೋಗ್ಬಿಟ್ಟಿದೆ. ಅಂದ್ರೆ ಮಣ್ಣು ತುಂಬ ಹೋಗಿದೆ ನದಿಯಲ್ಲಿ, ಜಲಾಶಯದಲ್ಲಿ 120 TMC ಅಷ್ಟು ನೀರು ತುಂಬಿಕೊಳ್ಬೇಕಾಗಿತ್ತು. ಬಟ್ ನೀರು ಬಂದು ನೀರು ಹರಿದು ಒಳಹರಿಬಿರುತ್ತಲ್ಲ, ಆ ಮೂಲಕವಾಗಿ ಬಂದಂತ ಮರಳು, ಮಣ್ಣು, ಕಡ್ಡಿ ಈ ತರದ್ದು ಕಸ ಎಲ್ಲ ತುಂಬಿಕೊಂಡು, ಮಣ್ಣು ತುಂಬಿಕೊಂಡು ಬರೋಬ್ಬರಿ 18-20 TMC ಅದೇ ಇದೆ. ಈ ಬಗ್ಗೆ ನವಿಲೆ ಜಲಾಶಯದ ಒಂದು ಚರ್ಚೆ ನಡೀತಾ ಇತ್ತು, ಹೊಸದಾಗಿ ನಿರ್ಮಾಣ ಮಾಡೋಣ ಅಂತ. ಯಾಕಂದ್ರೆ ಈಗ 120 TMC ಸಾಮರ್ಥ್ಯದ ಈ ಟಿಬಿ ಡ್ಯಾಮ್ ಇದ್ದಾಗ
ಅದರಲ್ಲಿ 20 TMC ಅಷ್ಟು ಮಣ್ಣೆ ತುಂಬಿದಾಗ ಅಲ್ಲಿಗೆ 102 ಅಥವಾ 100 TMC ಅಷ್ಟು ಸದ್ಯಕ್ಕಿರುವಂತ ಸಾಮರ್ಥ್ಯ, ಆ ಮಣ್ಣನ್ನ ಬಿಟ್ಬಿಡಿ ಹೂಳು ತುಂಬಿರೋದನ್ನ. ಸೊ ಅವಾಗ ಸಾಮರ್ಥ್ಯ ಇದ್ದಿದ್ದು 120. ಸೊ ಅಲ್ಲಿಗೆ ನಾವು ಕೇಂದ್ರ ಸರ್ಕಾರದ ನಿರ್ಧಾರದ ಪ್ರಕಾರವಾಗಿ ಹಂಚಿಕೆ ಆಗ್ಬೇಕಾಗಿರುವಂತಹ ನೀರು ಅಂದ್ರೆ ಬೇರೆ ರಾಜ್ಯಕ್ಕೆ, ಅಂದ್ರೆ ಆಂಧ್ರ ಮತ್ತು ತಮಿಳುನಾಡಿಗೆ 120ರ ಪ್ರಮಾಣದ 120 ಏನ್ TMC ನೀರಿದೆ ಆ ಪ್ರಮಾಣದಲ್ಲಿ ಹಂಚಿಕೆ ಮಾಡಲಾಗ್ತಾ. ಸೊ ಅಲ್ಲಿಗೆ ಹೊಡೆತ ಬೀಳ್ತಾ ಇರೋದು ಯಾರಿಗೆ? ರಾಜ್ಯಕ್ಕೆ, ಕರ್ನಾಟಕಕ್ಕೆ. ಬಟ್ ಸಾಮರ್ಥ್ಯ ಈಗಿರುವಂತದ್ದು 102 TMC ಮಾತ್ರ. ಸೊ ಅಲ್ಲಿಗೆ ನಾವು 120ರ ಸಾಮರ್ಥ್ಯದ ಆ ಒಂದು ಪ್ರಮಾಣದಲ್ಲಿ ನಾವು ಬೇರೆ ರಾಜ್ಯಕ್ಕೆ ನೀರನ್ನ ಕೊಡ್ತಾ ಇದ್ದೀವಿ, ಅಂದ್ರೆ ಜಲ ಒಪ್ಪಂದದ ಪ್ರಕಾರವಾಗಿ, ಆ ಕಾನೂನು ಪ್ರಕಾರವಾಗಿ. ಸೊ ಈ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಹೊಸದಾಗಿ ಒಂದು ಜಲಾಶಯವನ್ನ ನಿರ್ಮಾಣ ಮಾಡಬೇಕು, ನವಿಲೆ ಜಲಾಶಯ ಅಂತ. ಸೊ ಅಲ್ಲಿ ಈಗ ನಮ್ಮ ರಾಜ್ಯಕ್ಕೆ ಉಳಿದಂತಹ ನೀರು ಅಂದ್ರೆ 102 TMC ನೀರಿನ ಪ್ರಮಾಣದಲ್ಲಿ ಬೇರೆ ರಾಜ್ಯಕ್ಕೆ ಹಂಚಿಕೆ ಮಾಡೋದು, ಈ 20 TMC ಏನ್ ಮಣ್ಣು ತುಂಬಿಕೊಂಡಿದೆ ಆ ಪ್ರಮಾಣದ ನೀರನ್ನ ಈ ನವಿಲೆ ಜಲಾಶಯದಲ್ಲಿ ನಾವು ಹಿಡಿದಿಟ್ಕೊಳ್ಳೋಣ. ಸೊ ಅಲ್ಲಿಗೆ ಎಲ್ಲ ಸರಿ ಸಮಾನ ಆಗುತ್ತೆ ಅನ್ನುವಂತ ಚರ್ಚೆಗಳಾಗ್ತಾ ಇತ್ತು. ಬಟ್ ಈ ಮಧ್ಯದಲ್ಲಿ ಇವತ್ತು ಕೇಂದ್ರ ಜಲಶಕ್ತಿ ಸಚಿವರಾಗಿರುವಂತಹ CR ಪಾಟೀಲ್ ಅವರು ಮಾತನಾಡ್ತಾ ಒಂದು ಘೋಷಣೆಯನ್ನ ಮಾಡಿದ್ರು. ಬಹಳ ಅದ್ಭುತವಾದಂತಹ ಘೋಷಣೆ, ರಾಜ್ಯಕ್ಕೆ ಉಪಯುಕ್ತವಾಗುವಂತಹ ಘೋಷಣೆ ಇದು. ಸೊ ಏನಪ್ಪಾ ಘೋಷಣೆ ಅಂದ್ರೆ, ಈ ಹೂಳೇನ್ ತುಂಬ ಹೋಗಿದೆ, ಈ 18-20 TMC ಅಷ್ಟು, ಆ ಹೂಳನ್ನ ಮೇಲೆತ್ತುವಂತಹ ಒಂದು ಘೋಷಣೆ. ಸೊ ಅಲ್ಲಿಗೆ ನಿಗದಿಯಂತೆ 120 TMC ನೀರು ಕೂಡ ಇನ್ನು ಮುಂದೆ ಸಾಂದ್ರತೆಯಾಗತ್ತೆ TB ಡ್ಯಾಮ್ ನಲ್ಲಿ. ಸೊ ಅಲ್ಲಿಗೆ ಇನ್ ಮುಂದೆ ರಾಜ್ಯಕ್ಕೆ ಬರಗಾಲದಲ್ಲೂ ಕೂಡ ಒಂದಿಷ್ಟು ಪ್ರಮಾಣದಲ್ಲಿ ನೀರು ಇದ್ದೇ ಇರುತ್ತೆ, ಕೃಷಿಗೂ ಕೂಡ ಕುಡಿಯೋದಕ್ಕೂ ಕೂಡ. ಸೊ ಯಾವುದೇ ರೀತಿಯಾದಂತಹ ತೊಂದರೆಗಳು ಇನ್ನು ಮುಂದೆ ಆಗೋದಿಲ್ಲ ಜನರಿಗೆ, ರೈತರಿಗೆ ಅನ್ನುವಂತ ವಿಚಾರ. ಬಹಳ ಖುಷಿ ವಿಚಾರ ಇವತ್ತು ರಾಜ್ಯದ ರೈತರಿಗೆ, ಆ ಭಾಗದ ರೈತರಿಗೆ ಕುಡಿಯೋ ನೀರು, ತುಂಗಭದ್ರಾ ಜಲಾಶಯವನ್ನ ನಂಬಿಕೊಂಡಿರುವಂತಹ ಎಲ್ಲ ಜನತೆಗೆ ಇದು ಬಹಳ ಖುಷಿ ವಿಚಾರ. ಸೊ ಅಲ್ಲಿಗೆ ನವಿಲೆ ಜಲಾಶಯದ ವಿಚಾರ ಚರ್ಚೆ ಏನಾಗುತ್ತೆ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ಜಲಶಕ್ತಿ ಸಚಿವರಾಗಿರುವಂತಹ CR ಪಾಟೀಲ್ ಅವರೇ ಘೋಷಣೆ ಮಾಡಿರೋ ಹಿನ್ನೆಲೆಯಲ್ಲಿ TB ಡ್ಯಾಮ್ ನಲ್ಲಿ ತುಂಬಿರುವಂತಹ ಬಹುತೇಕ 18-20 TMC ಮಣ್ಣು, ಆ ಹೂಳು ತುಂಬಿರುವಂತಹ ಮಣ್ಣನ್ನ ಮೇಲೆ ಕೆತ್ತೋದಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು ಕೇಂದ್ರ. ಬಹಳ ಸ್ವಾಗತಾರ್ಹ. ಇದನ್ನ 3 ರಾಜ್ಯಗಳ CMಗಳು ಕೂಡ ಇವತ್ತು ಅಷ್ಟೇ ಒಂದು ಖುಷಿ ಮನಸ್ಸಿನಿಂದ ಇವತ್ತು ಸ್ವಾಗತ ಮಾಡಿಕೊಂಡಿದ್ದಾರೆ. ಅಲ್ಲಿಗೆ ಈ ನೀರಿನ ಬಿಕ್ಕಟ್ಟು ತುಂಗಭದ್ರಾ ಜಲಾಶಯದಿಂದ ಇನ್ನು ಹರಿದು ಹೋಗ್ತಾ ಇತ್ತು. 102 TMC ಸದ್ಯಕ್ಕಿರುವಂತಹ ಸಾಂದ್ರತೆ, ಅದು ಇನ್ನು ಮುಂದೆ 120 ಅಲ್ಲಿಗೆ ರೀಚ್ ಆಗತ್ತೆ. ಸೊ ಆಗ ಯಾವುದೇ ರೀತಿಯಾದಂತಹ ತೊಂದರೆಗಳು ಇನ್ ಮುಂದೆ ಈ ಕಡೆಗೆ ಆ ಭಾಗದ ರೈತರಿಗೆ ಬರುವುದಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಒಂದು ಖುಷಿ ವಿಚಾರ. ಆಮೇಲೆ ಇನ್ನೊಂದು ವಿಚಾರ, ಈಗ ಅಳವಡಿಕೆ ಮಾಡಿರುವಂತಹ ಈ ಕ್ರಸ್ಟ್ ಗೇಟ್ಗಳೇನಿದ್ದಾವೆ, ಈ 33 ಕ್ರಸ್ಟ್ ಗೇಟ್ಗಳು ಬರೋಬ್ಬರಿ 70 ವರ್ಷ, ಐ ಥಿಂಕ್ 70 ವರ್ಷದ ನಂತರದಲ್ಲಿ ಈ ಒಂದು ಕ್ರಸ್ಟ್ ಗೇಟ್ಗಳನ್ನ ಬದಲಾವಣೆ ಮಾಡಿರುವಂತದ್ದು. ಸೊ ಹಾಗಾಗಿ ಈ ಕ್ರಸ್ಟ್ ಗೇಟ್ಗಳ ಜೀವಿತಾವಧಿ ಅಂದ್ರೆ ಎಕ್ಸ್ಪೈರಿ ಡೇಟ್ ಮುಂದಿನ 60-70 ವರ್ಷಗಳ ಕಾಲದವರೆಗೂ ಕೂಡ ಯಾವುದೇ ಟೆನ್ಷನ್ ಇಲ್ಲ, ಯಾವುದೇ ಆತಂಕ ಇಲ್ಲ. ಸೊ ಆರಾಮಾಗಿ ಅಲ್ಲಿನ ಏನು ತುಂಗಭದ್ರಾ ಜೀವ ನದಿ ಇದೆ, TB ಡ್ಯಾಮ್ ಇದೆ, ಆ ಡ್ಯಾಮ್ ನಲ್ಲಿ 120 TMC ನೀರನ್ನು ಆರಾಮಾಗಿ ಸಾಂದ್ರತೆ ಮಾಡಿ ಇಟ್ಟುಕೊಳ್ಳುವಂತಹ ಶಕ್ತಿ ಈ 33 ಕ್ರಸ್ಟ್ ಗೇಟ್ಗಳಿಗೂ ಕೂಡ ಇದೆ. ಉಕ್ಕಿನ ಕ್ರಸ್ಟ್ ಗೇಟ್ಗಳು ಅಳವಡಿಕೆ ಮಾಡಿರುವಂತದ್ದು 33 ಕ್ರಸ್ಟ್ ಗೇಟ್ಗಳು. ಇದರ ಜೀವಿತಾವಧಿ ಅಂದ್ರೆ ಆ ಕ್ರಸ್ಟ್ ಗೇಟ್ಗಳು ಬಾಳಿಕೆ ಬರೋದು ಮುಂದಿನ 60-70 ವರ್ಷ ಅಂತ ಹೇಳಲಾಗುತ್ತೆ. ಸೊ ಅಲ್ಲಿವರೆಗೂ ಯಾವುದೇ ಟೆನ್ಷನ್ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.